ತಮಿಳುನಾಡು ಕಾಲ್ತುಳಿತ ದುರಂತ 3 ದಿನದ ನಂತರ ಮೌನ ಮುರಿದ ವಿಜಯ್. ಸಿಎಂ ಸ್ಟಾಲಿನ್ಗೆ ಓಪನ್ ವಾರ್ನಿಂಗ್ ಕೊಟ್ಟ ಟಿವಿಕೆ ಚೀಫ್. ನನ್ನ ಜೀವನದಲ್ಲಿ ಹಿಂದೆಂದೂ ಇಷ್ಟು ನೋವು ಪಟ್ಟಿರಲಿಲ್ಲ. ಅನಾಹುತಗಳು ನಡೆದು ಹೋಯಿತು. ಸಿಎಂ ಸ್ಟಾಲಿನ್ಗೆ ಓಪನ್ ವಾರ್ನಿಂಗ್ ಕೊಟ್ಟ ಟಿವಿಕೆ ಚೀಫ್. ನನ್ನ ಜೀವನದಲ್ಲಿ ಹಿಂದೆಂದೂ ಇಷ್ಟು ನೋವು ಪಟ್ಟಿರಲಿಲ್ಲ. ನನ್ನ ಹೃದಯ ಈಗಲೂ ನೋವಿನಿಂದ ಒದ್ದಾಡುತ್ತಿದೆ. ಏನು ಪ್ರಯೋಜನ ಈಗ ಒದ್ದಾಡಿ? ಪ್ರಚಾರದ ವೇಳೆ ನನ್ನನ್ನು ನೋಡಲು ಜನ ಬಂದಿದ್ರು. ಜಾಗೃತೆ ವಹಿಸಬೇಕಾಗಿದ್ದು ಕರ್ತವ್ಯ ನಿಮ್ದಲ್ವಾ? ಅವರಿಗೆ ಭದ್ರತೆ ಒದಗಿಸುವ ವಿಚಾರದಲ್ಲಿ ರಾಜಿ ಆಗಬಾರದು. ರಾಜಕೀಯ ಪಕ್ಷಕ್ಕೆ ಇಟ್ಟು ರ್ಯಾಲಿಗೆ ಅವಕಾಶ ಕೋರಿದ್ದೆ. ಅಂದರೆ ರಾಜಕೀಯ ಪಕ್ಕಕ್ಕಿಟ್ಟು ನಾನು ರ್ಯಾಲಿಗೆ ಅವಕಾಶ ಕೋರಿದ್ದೆ. ಆದರೆ ನಡೆಯಬಾರದು, ನಡೆದು ಹೋಗಿದೆ. ನಾನು ಕೂಡ ಮನುಷ್ಯ, ಅರ್ಥ ಮಾಡಿಕೊಳ್ಳಿ. ಉದ್ವಿಗ್ನತೆಗೆ ಅವಕಾಶ ಬೇಡ ಎಂದು ಅಲ್ಲಿಗೆ ಹೋಗಲಿಲ್ಲ. ಶೀಘ್ರವೇ ಸಂತ್ರಸ್ತರನ್ನ, ಮೃತರ ಕುಟುಂಬಸ್ಥರನ್ನ ಭೇಟಿ ಮಾಡುವೆ. ನಾವು ಯಾವುದೇ ತಪ್ಪು ಮಾಡಿಲ್ಲ. ಆದರೂ ನಮ್ಮವರ ಮೇಲೆ ಎಫ್ಐಆರ್ ಹಾಕಿದ್ದಾರೆ. ಸಿಎಂ ಸಾರ್, ನನ್ನ ಮೇಲೆ ದ್ವೇಷ ಇದ್ರೆ ನನ್ನನ್ನು ಏನಾದರೂ ಮಾಡಿ, ಆದರೆ ಜನರ ತಂಟೆಗೆ ಹೋಗಬೇಡಿ, ಸುಮ್ಮನಿರೋದಿಲ್ಲ. ಸಿಎಂ ಸ್ಟಾಲಿನ್ಗೆ ಎಚ್ಚರಿಕೆ ಕೊಟ್ಟ ದಳಪತಿ ವಿಜಯ್. ಕಾಲ್ತುಳಿತ ದುರಂತ 3 ದಿನದ ನಂತರ ವಿಜಯ್ ರಿಯಾಕ್ಟ್ ಮಾಡಿದ್ದಾರೆ. ಕತ್ತಿಯ ಕುಲುಮೆ ಪಕ್ಕದಲ್ಲಿದೆ. ಆ ಕುಲುಮೆ ಪಕ್ಕದಲ್ಲಿ ಸಿಲಿಂಡರ್ ಗ್ಯಾಸ್ ಫ್ಯಾಕ್ಟರಿ ಓಪನ್ ಮಾಡ್ತೀನಿ ಅಂದ್ರೆ ಆಗುತ್ತೇನು? ಮುಂಜಾಗ್ರತೆ ಕ್ರಮಗಳು ಬೇಡವಾ? ಕೈ ಜಾರಿ ಚಾಕು ಹೊಟ್ಟೆಗೆ ಬಿತ್ತು ಸತ್ತೋದ ಅಂದ್ರೆ ಕ್ಷಮೆ ಕೊಡೋದಕ್ಕಾಗುತ್ತೇನು? 27,000 ಜನ ಬರಬಹುದಾದ ಸಾಧ್ಯತೆ ಇದ್ದಂತಹ ಸಂದರ್ಭದಲ್ಲಿ ಹೆಚ್ಚುವರಿ ಪೊಲೀಸರಿಗೆ ಮನವಿ ಮಾಡ್ಕೋಬೇಕಾಗಿತ್ತು. ಪ್ರೋಗ್ರಾಮಿನ ಮುಂಚಿತವಾಗಿಯೇ ಸರ್ಕಾರದ ಜೊತೆ ಒಂದು ಸುತ್ತಿನ ಮಾತುಕತೆಯನ್ನು ನಡೆಸಬೇಕಾಗಿತ್ತು. ಹತ್ತಿರದ ಹೈದರಾಬಾದ್ನಲ್ಲಿ ಈ ಹಿಂದೆ ನಡೆದಂತಹ ಘಟನೆಗಳು ನಿಮಗೆ ಪಾಠ ಕಲಿಸ್ಲಿಲ್ವಾ? ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದಂತಹ ಕಾಲ್ತುಳಿತ ನಿಮ್ಮ ಕಣ್ಣು ಹೊಡೆದೋಗಿತ್ತ? ಅಥವಾ ತಾತ್ಕಾಲಿಕ ಅಂಧತ್ವ ಬಾಧಿಸಿತ್ತ? ಅಲ್ಲಿನ ಡಿಎಂಕೆ ಪಕ್ಷ ಆಗಿರಲಿ ಅಥವಾ ಟಿವಿಕೆ ಅನ್ನುವಂತಹ ನೂತನ ಪಕ್ಷ ಆಗಿರಲಿ, ನಿಮಗೆ ವಿವೇಚನೆಗಳಿಲ್ವಾ? ದೂರದೃಷ್ಟಿ ಇಲ್ವಾ? ತಮಿಳಿಗರು ತನ್ನ ಹೀರೋ ಅನ್ನ, ತನ್ನ ರಾಜಕಾರಣಿಯನ್ನ ಎದೆ ಮೇಲೆ ಇಟ್ಕೊಂಡು ನಡೆದಾಡುವಂತಹ ದರಿದ್ರ ದೌರ್ಬಲ್ಯ ಹೊಂದ್ಕೊಂಡಿರೋರು ಅಲ್ಲಿನ ಜನ. ಹಾಗಾಗಿ ಹೀರೋ ಅನ್ನ ಹತ್ತಿರದಿಂದ ನೋಡಬೇಕು ಅನ್ನೋ ಧಾವಂತಕ್ಕೆ ಬಿದ್ದು ಎದುರುಗಡೆ ಬೆಂಕಿ ಇರಲಿ, ಮಣ್ಣಿರಲಿ, ಕಲ್ಲಿರಲಿ ತುಳ್ಕಂಡೇ ಬರ್ತಾರೆ ಎನ್ನುವಂಥ ಸಣ್ಣ ಅರಿವು ನಿಮಗಿಲ್ದಂಗಾಯ್ತಲ್ಲ. 38 ಜೀವಗಳು, ತಂದೆಯನ್ನ ಕಳೆದುಕೊಂಡಂತಹ ಮಕ್ಕಳು ಇವತ್ತು ಅನಾಥರು, ಗಂಡನನ್ನ ಕಳೆದುಕೊಂಡಂತಹ ಹೆಂಡತಿ ವಿಧವೆ, ಆಧುನಿಕ ವಿಧವೆ, ಸಣ್ಣ ಮಕ್ಕಳನ್ನ ಕಳ್ಕೊಂಡಂತಹ ಕುಟುಂಬ ಅನಾಥ. ನನ್ನ ಹೃದಯ ಛಿದ್ರವಾಗಿದೆ, ನನ್ನ ಎದೆ ಒಡೆದು ಹೋಗಿದೆ ಅಂದು ಯಾರಿಗೆ ನೀವು ಸಮಾಧಾನ ಹೇಳ್ತೀರಿ? ಮನುಷ್ಯ ಮಕ್ಕಳನ್ನ ಕಳೆದುಕೊಂಡ ಕುಟುಂಬಸ್ಥರ ಆಕ್ರಂದನ, ರಾಜಕೀಯ ತೀಟೆ ತುಂಬಿರುವಂತಹ ತಲೆಗಳಿಗೆ ಅರ್ಥ ಆಗೋಲ್ಲ. ತಮಿಳುನಾಡಿನ ಇತಿಹಾಸದಲ್ಲಿ ನಾನು ಎಂದೂ ಕಂಡು ಕೇಳರಿಯದ ದುರಂತ ಇದು ಅಂತ ಹೇಳಿ ಮಾತಿನ ಸೌಂದರ್ಯಕ್ಕೆ ನೀವು ಏನು ಬೇಕಾದರೂ ವಾಕ್ಯಗಳನ್ನು ಹೇಳಬಹುದು. ಆದರೆ ನೊಂದು ಬೆಂದಿರುವ ಹೃದಯಗಳಿಗೆ ಜೀವವನ್ನು ಹಿಂತಿರುಗಿ ಕೊಡೋದಕ್ಕೆ ಸಾಧ್ಯನಾ? ನಿಮ್ಮ ರಾಜಕೀಯ ತೆವಲುಗಳಿಗೆ 3 ದಿನ ವಿಂಗಡಣೆ ಮಾಡಿಕೊಂಡು ಅದೇ ಕರೂರು, ಅದ್ಯಾವುದದು, ಅಲ್ಲೇ ನೀವು ಬೇರೆ ತರಹದ ಸಭೆಗಳನ್ನು ಮಾಡಬಹುದಾಗಿತ್ತಲ್ಲ. ಒಂದು ಕಲ್ಲಿಗೆ ಒಂದೇ ಸಭೆ ಅನ್ನೋ ಥರ ಒಂದೇ ದಿನ ಏರ್ಪಾಡು ಮಾಡಿದ್ರಿ. ತಮಿಳುನಾಡಿನ ಇಂಟೆಲಿಜೆನ್ಸ್ ಕೂಡ ಇವತ್ತು ಪ್ರಶ್ನಾರ್ಥಕವಾಗಿದೆ. ಅಷ್ಟ ದಿಕ್ಕುಗಳಿಂದ ಜನ ಲಾರಿಗಳಲ್ಲಿ ಬರ್ತಾ ಇದ್ರಂತೆ. ಒಂದೇ ಒಂದು ನಾಕಾಬಂದಿ ಇರಲಿಲ್ಲ. ನೋಡಿ ದುರಂತ ನೋಡಿ. ತಮಿಳುನಾಡಿನಂತಹ ತಮಿಳುನಾಡು, ಕರುಣಾನಿಧಿ ಕಂಡಂತಹ ತಮಿಳುನಾಡು, ಜಯಲಲಿತಾ ಕಂಡಂತಹ ತಮಿಳುನಾಡು, 27,000 ಜನ 27 ಕಡೆಗಳಿಂದ ಲಾರಿ ತುಂಬಿಕೊಂಡು ಬರ್ತಾ ಇದ್ದಾರೆ. ನಾಕಾಬಂದಿ ಇಲ್ಲ. ಅತ್ಯಂತ ದುರಂತ ಮತ್ತು ವಿಪರ್ಯಾಸ. ಇಡೀ ತಮಿಳುನಾಡು ರಾಜ್ಯ, ಅಲ್ಲಿನ ಕಾನೂನು ಸುವ್ಯವಸ್ಥೆ ಈ ಕ್ಷಣದವರೆಗೂ ಕೂಡ ಪ್ರಶ್ನಾರ್ಥಕ. ಕಡೆಯದಾಗಿ ನಟ ವಿಜಯ್ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಧಿಕೃತ ರಿಯಾಕ್ಟ್ ಮಾಡಿದ್ದಾರೆ. அனைவருக்கும் வணக்கம். என் லைஃப்பில் இந்த மாதிரி ஒரு பெயின்ஃபுல்லான ஒரு சிச்சுவேஷனை நான் ஃபேஸ் பண்ணதே கிடையாது. மனசு முழுக்க வலி,
வழி மட்டும்தான். இந்த சுற்றுப்பயணத்தில் என்னென்ன மக்கள் பார்க்க வராங்க, அதுக்கு ஒரே ஒரு காரணம் தான், அவங்க என் மேலே வச்சிருக்கிற அன்பும் பாசம். அந்த அன்புக்கும் பாசத்துக்கும் நான் எப்பவும் கடமைப்பட்டிருக்கிறேன். அதனால தான் இந்த சுற்றுப்பயணத்தில் மற்ற எல்லா விஷயங்களையும் தாண்டி மக்களுடைய சேஃப்டி, அதில் எந்த காம்ப்ரமைஸும் பண்ணிடக்கூடாதுன்றதுக்காக தான் அது என் மனசில் ரொம்ப ஆழமாக இருக்கும் அந்த எண்ணம். ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.